ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೆ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹುಣಸೂರು ಸುತ್ತಮುತ್ತ ಹಾಗೂ ಇನ್ನೂ ಬೇರೆ ಡಿಸ್ಟಿಕ್ಗಳಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಸಾಕಷ್ಟು ಶುಂಠಿ ಬೆಳೆನ ಬೆಳೀತಾ ಇರ್ತೀರ. ಅಲ್ಲಿ ಟಾಪ್ ಮುಚ್ಚಬೇಕಾದ್ರೆ ನಾಟಿಯ ನಂತರ ಟಾಪ್ ಮುಚ್ಚುತ್ತೀರಲ್ಲ, ಇದರಲ್ಲಿ ಕಬ್ಬು ಸೋಗು ಬಳಸ್ತೀರ. ಅದು ಬಿಟ್ಟರೆ ಭತ್ತದಲ್ಲಿ ಮುಚ್ತೀರ. ಅದೆರಡನ್ನೂ ಬಿಟ್ಟರೆ ನಿಮಗೆ ಕಬ್ಬನ್ನ ಸೋಗು ಸಿಗದೇ ಇರೋಂಥವ್ರು, ಭತ್ತದಲ್ಲೂ ಕೂಡ ಅರೇಂಜ್ ಆಗದೇ ಇರೋಂಥವ್ರು ಲಾಸ್ಟ್ ಆಪ್ಷನ್ಸು ಜೋಳದ ಕಡ್ಡಿ ಮುಚ್ತಾಯಿದ್ದೀರ. ಸ್ನೇಹಿತರೆ, ಮೊದಲನೇದು ಭತ್ತದ ಕಡ್ಡಿ ಬಳಸೋಂಥವ್ರು ಏನಾಗುತ್ತೆ, ಭತ್ತದಲ್ಲೂ ನಿಮಗೆ ಬೆಳೆದಿರುತ್ತೆ ಕಳೆನಲ್ಲಿ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಕಳೆನಾಶಕ ಮಾಡ್ಬೇಕಾದ್ರೆ ನೀವು ಬಿಡಿಸಿ ಏನೇನು ಕಳೆ ಇದೆ ಅಂತ ಹೇಳಿ ಕಳೆನಾಶಕ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಮತ್ತು ಕಬ್ಬು ಸೋಗು ಮುಚ್ಚೋಂಥದ್ದು ಏನಿಲ್ಲ, ಈಸಿಯಾಗಿ ಅದು ಕರಗುತ್ತೆ. ಭತ್ತದಲ್ಲೂ ಕೂಡ ನಿಮಗೆ ನೀರಲ್ಲಿ ಮಿಕ್ಸ್ ಆಗಿ ಅದು ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ. ಅದರಲ್ಲಿ ಜೋಳದ ಕಡ್ಡಿ ಯಾರೆಲ್ಲ ಬಳಸ್ತಾ ಇದ್ದೀರಾ ಅವರು ಮೊಳಕೆಗೆ ಅಡ್ಡಾಗುತ್ತೆ, ಅದು ಬೇಗ ಮಣ್ಣಿನ ಜೊತೆ ಕರಗಲ್ಲ. ಹಾಗಾಗಿ ಮೊಳಕೆ ಬರೋಂಥ ಟೈಮಲ್ಲಿ ಕಡ್ಡಿ ಏನು ಕರಗದೇ ಇರೋಂಥದ್ದು ಇರುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಜಮೀನಿಂದ ಹೊರಗಡೆ ಹಾಕ್ಬಿಡಿ. ಮತ್ತು ನೀವು ಕಳೆನಾಶಕ ಮಾಡಬೇಕಾದ್ರೆ ಭತ್ತದಲ್ಲಿ ಮುಚ್ಚಿದಂಥವ್ರಿಗೆ ಭತ್ತದ ಪೈರು ಕೂಡ ಬೆಳೆದಿರುತ್ತೆ. ಹಾಗಾಗಿ ಕೆಲವೊಂದು ಕಾಂಬಿನೇಷನ್ ನೀವು ಸರಿಯಾಗಿ ಮಾಡಿಲ್ಲ ಅಂದರೆ ಕಳೆನಾಶಕ ಹೊಡೆದ್ರೂ ಕೂಡ ಭತ್ತದಲ್ಲೂ ರಾಗಿ ಪೈರು, ಭತ್ತದ ಪೈರು ಮತ್ತು ಕಾಂಗ್ರೆಸ್ ಕಳೆ ಈ ಥರ ಕೆಲವೊಂದು ಕಳೆ ಉಳ್ಕೊಳ್ಳುತ್ತೆ. ಹಾಗಾಗಿ ನೀವು ಅಂಗಡಿಗೆ ಹೋದಾಗ ಇಲ್ಲ ಅಂದರೆ ನಿಮಗೆ ಯಾರು ಸಂಪರ್ಕದಲ್ಲಿರ್ತಾರೆ, ಇಲ್ಲ ನನಗಾರು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಕಳೆನಾಶಕ ತೊಳೋಕ್ಕೆ ಮುಂಚೆ ಏನೇನು ಕಳೆ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಕಾಂಬಿನೇಷನ್ ಕೊಡ್ತೀವಿ. ಆವಾಗ ನಿಮಗೆ 45 ದಿವಸ ಕಳೆ ಬರೋಲ್ಲ, ನಿಮಗೆ ಒಳ್ಳೆ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಅದು ಹಿಂದಿನ ದಿವಸ ನೀರು ಚೆನ್ನಾಗಿ ಕೊಡಬೇಕಾಗುತ್ತೆ. ಭೂಮಿ ತೇವಾಂಶ ಜಾಸ್ತಿ ಇಟ್ಕೊಂಡು ನೀವು ಕಾಂಬಿನೇಷನ್ ಕರೆಕ್ಟ್ ಮಾಡಿದ್ದೀರಾ ಅಂದರೆ 45 ಡೇಸ್ ಕಳೆ ಬರೋಲ್ಲ. ಇದು ನಿಮಗೆ ಹೆಚ್ಚು ಉಪಯುಕ್ತ ಆಗುತ್ತೆ ಮಾಹಿತಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ವಿಡಿಯೋಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಸರ್ವಜನ